ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಬರತ್ತಾ ಇಲ್ವಾ ಒಂದ್ಸಾರಿ ನಮಗೆ ಹೇಳ್ಬಿಟ್ಬಿಡಿ. ಕೇಳಿ ನಮಗೆ ಸಾಕಾಗ್ಬಿಟ್ಟಿದೆ. ಇನ್ಮೇಲೆ ನಾವು ಗೃಹಲಕ್ಷ್ಮಿ ಯೋಜನೆ ಬಗ್ಗೆನೇ ಯೋಚನೆ ಮಾಡಲ್ಲ ಹೇಳ್ಬಿಡಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಸಾಕಷ್ಟು ಮಹಿಳೆಯರು ಈಗಾಗಲೇ ಕ್ವಶನ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಹಾಗೆ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ಉತ್ತರವನ್ನ ಏನ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ, ಸಿದ್ದರಾಮಯ್ಯನವರೇ ಸ್ವತಃ ಏನು ಮಾಹಿತಿಯನ್ನ ಹೊರಡಿಸಿದ್ದಾರೆ. ಸೊ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಒಂದು ತಿಳಿಸ್ಕೊಡ್ತೀನಿ. ಸೊ ಅದ್ರ ಜೊತೆಗೇನೆ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದ್ರೆ, ಸೊ 4 ವೀಲರ್ ವಾಹನವನ್ನ ಯಾರು ತೆಗೆದುಕೊಳ್ಳಿಕ್ಕೆ ಬಯಸ್ತಾ ಇದ್ದೀರಾ, ಅದು ಕಾರ್ ಆಗಿರ್ಲಿ ಅಥವಾ ಟ್ಯಾಕ್ಸಿ ಆಗಿರ್ಲಿ, ಗೂಡ್ಸ್ ಸಪ್ಲೈ ವಾಹನವಾಗಿರ್ಲಿ, ಸೊ ಯಾವುದೇ ವಾಹನವಾಗಿರ್ಲಿ ಅದನ್ನ ತೆಗೆದುಕೊಳ್ಳಿಕ್ಕೆ ಇಲ್ಲಿ ಸರ್ಕಾರದಿಂದ ಅರ್ಧಕ್ಕರ್ಧ ಸಬ್ಸಿಡಿ ಸಿಗ್ತಾ ಇದೆ. ನೀವು 6 ಲಕ್ಷ ರೂಪಾಯಿ ಈಗಾಗಲೇ ವಾಹನವನ್ನ ತೆಗೆದುಕೊಳ್ತಾ ಇದ್ದೀರಾ, ಅಲ್ಲಿ 3 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸರ್ಕಾರವೇ ಕಟ್ಟತ್ತೆ 3 ಲಕ್ಷ ರೂಪಾಯಿ, ಇನ್ನು 3 ಲಕ್ಷ ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಸೊ ಇದು ನಿಜ ಸುಳ್ಳು ಅನ್ಕೊಳ್ಳೋದು ಮುಂದೆ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಲೈವ್ ಪ್ರೂಫ್ ಆಗಿ ಇದ್ರ ಲಿಂಕ್ ಕೂಡ ನಿಮಗೆ ಮುಂದೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಕಂಪ್ಲೀಟ್ ಆಗಿ ನೋಡ್ತಾ ಹೋಗಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳೆಯರು, ಹೆಚ್ಚಿನ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಬೇಕು ಅಂತಾನೆ ಕಾಯ್ತಾ ಇರುವಂತವ್ರು. ಯಾಕಂದ್ರೆ ಈಗಾಗಲೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ 2 ತಿಂಗಳ ಹಣ ಹಾಕೊಡ್ತೇವೆ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾ ಇರುವಂತದ್ದು. ಸೊ ಈಗ ಬರೀ ನೋಡಿದ್ರೆ ಬರೀ 20% ಫಲಾನುಭವಿಗಳಿಗೆ ಮಾತ್ರ ಹಣ ಹೋಗಿದೆ. ಇನ್ನೂವರೆಗೂ ಕೂಡ ಸ್ಪೀಡ್ ಆಗಿ ಹಣ ಹಾಕ್ತಾ ಇಲ್ಲ, ಅತಿ ಸ್ಲೋ ಆಗಿನೇ ಹಣ ಹಾಕ್ತಾ ಇರುವಂತದ್ದು. ಸ್ವಲ್ಪ ಜನರಿಗೆ ಹಂತವಾಗಿನೇ ಹಾಕ್ತಾ ಇರುವಂತದ್ದು. ಎಲ್ಲರಿಗೆ ಒಮ್ಮೆಲೆ ಪಟಾಪಟ್ ಅಂತ ಜಮಾ ಮಾಡ್ತಾ ಇಲ್ಲ ಮೊದಲಿನ ಹಾಗೆ. ಈಗ ಅತಿ ಸ್ಲೋ ಆಗಿ ಜಮಾ ಮಾಡ್ತಾ ಇದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ಬರತ್ತಾ ಇಲ್ವಾ ಅನ್ನುವಂತಹ ನಿಟ್ಟಿನಲ್ಲಿ ಮಹಿಳೆಯರು ಸಾಕ್ತಾ ಇರುವಂತದ್ದು, ಆಕ್ರೋಶವನ್ನು ಹೊರ ಹಾಕ್ತಾ ಇರುವಂತದ್ದು. ಸೊ ಹಾಗಾದ್ರೆ ಇದಕ್ಕೆ ಮಹಿಳೆಯರು ಸಿಕ್ಕಾಪಟ್ಟೆ ಕ್ವಶನ್ ಅನ್ನ ಕೇಳಿರುವಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ. ಗೃಹಲಕ್ಷ್ಮಿ ಯೋಜನೆ ಈಗ ಬರುತ್ತೆ, ಈಗ ಟ್ರೆಜರಿಗೆ ಪುಷ್ ಮಾಡಿದ್ವಿ, ತಾಂತ್ರಿಕ ದೋಷ ಅದು ಇದು ಅಂತ ಹೇಳ್ತಾ ಇದ್ರ, ಆದ್ರೆ ಜಮಾನೇ ಆಗ್ತಾ ಇಲ್ಲ. ಸೊ ಯಾವಾಗ ಜಮಾ ಆಗತ್ತೆ ಗೃಹಲಕ್ಷ್ಮಿ ಯೋಜನೆ? ತಾಂತ್ರಿಕ ದೋಷ ನಿಮ್ಮ ಸರ್ಕಾರದಲ್ಲಿದೆ, ಈ ಒಂದು ಹಣದಲ್ಲಿ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಮಹಿಳೆಯರು ಕೊಡ್ತಾ ಇರುವಂತದ್ದು ಸರ್ಕಾರಕ್ಕೆ. ಸೊ ಹಾಗಾದ್ರೆ ಇದ್ರೆಲ್ಲದರ ಮೇರೆಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು 2 ತಿಂಗಳ ಹಣ ಒಮ್ಮೆಲೆ ಹಾಕೊಡ್ತೇವಿ ಅಂತಾನೆ ಹೇಳ್ತಾ ಇರುವಂತದ್ದು. ಈಗಾಗಲೇ DBT ದಿಂದ ಬ್ಯಾಂಕ್ಗೆ ಪುಷ್ ಮಾಡಿ ಬ್ಯಾಂಕ್ನಿಂದ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇರುವಂತದ್ದು ಅಂತ ಮಾಹಿತಿಯನ್ನು ಹೊರಡಿಸಿರುವಂತದ್ದು. ಸೊ ಇಲ್ಲಿ ಸಿದ್ದರಾಮಯ್ಯನವರಿಗೆ ಪ್ರೆಸ್ದಲ್ಲಿ ಮಾಹಿತಿಯನ್ನ ಕೇಳಿದ ತಕ್ಷಣ ಸಿದ್ದರಾಮಯ್ಯನವರು ಏನ್ ಹೇಳಿದ್ರಪ್ಪ ಅಂದ್ರೆ, ಈಗಾಗಲೇ ನಾನು ಅವರಿಗೆ ಹೇಳಿದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹಣ 11-12 ಕಂತು ಬರಬೇಕಾಗಿತ್ತಲ್ಲ, ಜೂನ್ ಮತ್ತೆ ಜುಲೈ ತಿಂಗಳದು. ಸೊ ಮೇವರೆಗೂ ಕೂಡ ನಾವು ಹಾಕೊಟ್ಟಿದ್ದೀವಿ, ಇನ್ನೇನು ಜೂನ್ ಮತ್ತೆ ಜುಲೈದು ಬರಬೇಕಾಗಿದೆ. ಜೂನ್ ತಿಂಗಳ ಹಣ ಹಾಕೊಡ್ಲಿಕ್ಕೆ ಹೇಳಿದ್ದೀನಿ, ಅಂತ ಅಂದಿದ್ದಾರೆ. ಜುಲೈ ತಿಂಗಳದ ಹೇಳಿಲ್ಲ. ಸೊ ಅದಕ್ಕೋಸ್ಕರ 2,000 ರೂಪಾಯಿ ಮಾತ್ರ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭಿಸಿದೆ. ಸೊ 4,000 ಹಣ ಇನ್ನೂ ಕೂಡ ಜಮಾ ಆಗಲ್ಲ. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ 2,000 ರೂಪಾಯಿ ಮಾತ್ರ ಜಮಾ ಆಗತ್ತೆ ವೀಕ್ಷಕರೇ ನಿಮ್ಗೆ ಇನ್ಮೇಲಿಂದ 11ನೇ ಕಂತಿನ ಹಣ. ನೆಕ್ಸ್ಟ್ ಇದಾದ್ಮೇಲೆ 12ನೇ ಕಂತಿನ ಹಣ ಇದೇ 15ನೇ ತಾರೀಕು ನಂತರ ಜಮಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದೇ ಜುಲೈ 15 ಆಗಸ್ಟ್ 15ರ ಒಳಗಾಗಿನೇ ಏನ 11ನೇ ಕಂತಿನ ಹಣ ಜೂನ್ ಬರಬೇಕಾಗಿದೆಯಲ್ಲ, ಸೊ ಅದನ್ನ ಕ್ಲಿಯರ್ ಮಾಡ್ತಾರೆ ಅಂತ ಒಂದು ಮಾಹಿತಿಯನ್ನು ಹೊರಡಿಸಿದ್ದಾರೆ. ಸೊ ಹಾಗಾದ್ರೆ ನಿಮಗೆ 2,000 ರೂಪಾಯಿ ಮಾತ್ರ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಈಗ ಹಿಂದಿನ ವಿಡಿಯೋದಲ್ಲಿ ಕೇಳಿದ್ರೆ ಸಾಕಷ್ಟು ಫಲಾನುಭವಿಗಳು 2,000 ರೂಪಾಯಿ ಮಾತ್ರ ಜಮಾ ಆಗಿದೆ ಸರ್, ಇನ್ನೂ 2,000 ರೂಪಾಯಿ ನಮಗೆ ಯಾವಾಗ ಬರುತ್ತೆ ಹೇಳಿ ಅಂತ ಕೇಳ್ತಾ ಇದ್ರಿ. ಸೊ ಇಲ್ಲಿದೆ ನೋಡಿ ರೀಸನ್. ಸಿದ್ದರಾಮಯ್ಯನವರೇ ಸ್ವತಃ ಘೋಷಣೆ ಮಾಡಿರುವಂತದ್ದು, ನಾನು ಜೂನ್ ತಿಂಗಳದು ಮಾತ್ರ ಬಿಡ್ಲಿಕ್ಕೆ ಹೇಳಿದ್ದೀನಿ. ಒಂದು 11ನೇ ಕಂತಿನ ಹಣ, 12ನೇ ಕಂತಿನ ಹಣ ಮುಂದೆ 15ನೇ ತಾರೀಕು ಆದ್ಮೇಲೆ ರಿಲೀಸ್ ಮಾಡ್ಲಿಕ್ಕೆ ಹೇಳ್ತೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರ್ಬೇಕು. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡ್ರೆ ಗೊತ್ತಾಗತ್ತೆ, ಅಥವಾ ನ್ಯೂಸ್ ಚಾನಲ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಂಡು ನೋಡ್ಕೋಬಹುದು. ಅವರೇ ಲೈವ್ ಪ್ರೂಫ್ ಆಗಿ ನಿಮಗೆ ಹೇಳಿರುವಂತದ್ದು. ಸೊ ಬೇಕಾದ್ರೆ ಇಲ್ಲಿ ನೋಡಿ ಸ್ಕ್ರೀನ್ ಅಲ್ಲಿ. ಸೊ ನೋಡ್ಕೊಂಡ್ ಬನ್ನಿ. ಇಲ್ಲ ಕೊಟ್ಟಿರ್ಲಿಲ್ಲ, ಜೂನ್ ತಿಂಗಳಲ್ಲಿ ಕೊಟ್ಟಿರ್ಲಿಲ್ಲ, ಜುಲೈ ತಿಂಗಳಲ್ಲಿ ಕೊಟ್ಟಿಲ್ಲ, ಮೇವರೆಗೂ ಕೊಟ್ಟಿತ್ತು. ನಾನು ಕೊಡಕ್ಕೆ ಹೇಳಿದ್ದೀನಿ. ಈಗ ಜೂನ್ ತಿಂಗಳದೆಲ್ಲ ಕೊಡ್ತಾ ಇದ್ದಾರೆ. ನೋಡಿದ್ರಲ್ಲ, ಈ ರೀತಿಯಾಗಿ ಸಿದ್ದರಾಮಯ್ಯನವರು ಸ್ವತಃ ಮಾಹಿತಿಯನ್ನು ಹೊರಡಿಸಿರುವಂತದ್ದು. ಜೂನ್ ತಿಂಗಳಿಂದ ಹಾಕ್ಲಿಕ್ಕೆ ಹೇಳಿದೀನಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ನಿಮಗೆ 2,000 ರೂಪಾಯಿ ಮಾತ್ರ ಜಮಾ ಆಗತ್ತೆ ವೀಕ್ಷಕರೇ. ನಿಮಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಸೊ ಈಗ ಈ ಒಂದು 4 ವೀಲರ್ ವಾಹನದ ಬಗ್ಗೆ ಬಂದ್ಬಿಡೋಣ. ಗೃಹಲಕ್ಷ್ಮಿ ದಿನೇ ಮಾತಾಡ್ತಾ ಹೋದ್ರು ಸಹಿತ ಮುಗಿಯಲ್ಲ. ಸೊ ಈಗ ನೋಡೋಣ, ಇಲ್ಲಿ 11ನೇ ಕಂತಿನ ಹಣದ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ, ಈಗ ನೋಡಿ ಈ ಒಂದು ಯೋಜನೆ ಅಡಿಯಲ್ಲಿ 3 ಲಕ್ಷ ರೂಪಾಯಿ ನಿಮಗೆ ಸಾಲ ಸಿಗತ್ತೆ. ಅಂದ್ರೆ ಸಾಲ ಸಿಗಲ್ಲ, ಫ್ರೀ ಆಗಿನೇ ಸಿಗತ್ತೆ. ಅಥವಾ
ಅಥವಾ ನೀವು 4 ಲಕ್ಷ ರೂಪಾಯಿ ವಾಹನ ತಗೋತಾ ಇದ್ದೀರಾ 2 ಲಕ್ಷ ರೂಪಾಯಿ ಸಿಗುತ್ತೆ. ಓಕೆನಾ? ಅಥವಾ ನೀವು 2 ಲಕ್ಷ ರೂಪಾಯಿ ವಾಹನ ತಗೋತಾ ಇದ್ದೀರಾ ನಿಮಗೆ 1 ಲಕ್ಷ ರೂಪಾಯಿ ಫ್ರೀ ಆಗಿ ಸಿಗುತ್ತೆ. ಸೊ ಈ ರೀತಿಯಾಗಿ ನಿಮಗೆ ಹಣ ಸಿಗತ್ತೆ, ಅರ್ಧಕ್ಕರ್ಧ ಸರ್ಕಾರವೇ ಕಟ್ಟುತ್ತೆ. ಸೊ ಇದು ಯಾವ ರೀತಿಯಾಗಿ ಏಜ್ ಎಷ್ಟಿರಬೇಕು, ವಯಸ್ಸಿನ ಮಿತಿ ಏನಿರಬೇಕು, ಡಾಕ್ಯುಮೆಂಟ್ಸ್ ಏನಿರಬೇಕು, ಅರ್ಹತೆ ಏನಿರಬೇಕು, ಸೊ ಎಲ್ಲನೂ ಕೂಡ ನಾನೀಗ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ. ನೀವು ನೋಡ್ಬೇಕಾಗಿರುವಂತಹ ಕೆಲಸ ಒಂದೇ, ನೋಡ್ಬೇಕು ಕಂಪ್ಲೀಟ್ ಆಗಿ ವಿಡಿಯೋನ. ಸೊ ಅಷ್ಟೇ ನಾನು ನಿಮಗೆ ಕೇಳ್ತಾ ಇರುವಂತದ್ದು. ನೋಡಿ ಇಲ್ಲಿ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಈ ಒಂದು ಯೋಜನೆಯ ಹೆಸರು. ಓಕೆನಾ? ಸೊ ಇದ್ರ ಬಗ್ಗೆ ನಿಮಗೆ ಮಾಹಿತಿನ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಈಗ 4 ವೀಲರ್ ವಾಹನವನ್ನ ನೀವು ಪಡಿತಾ ಹೋಗ್ಬೋದು. ಇಲ್ಲಿ ಕಾರ್ ಆಗಿರ್ಲಿ, ಟ್ಯಾಕ್ಸಿ ಆಗಿರ್ಲಿ, ಗೂಡ್ಸ್ ಸಪ್ಲೈ ವಾಹನ ಆಗಿರ್ಲಿ, ETC ಎಕ್ಸೆಟ್ರಾ ನೀವು ಯಾವ್ದು ಬೇಕಾದ್ರೂ 4 ವೀಲರ್ ವಾಹನವನ್ನ ತೆಗೆದುಕೊಳ್ಬಹುದು. ಇಲ್ಲಿ ನೋಡಿ 6 ಲಕ್ಷ ರೂಪಾಯಿ ನೀವು ವಾಹನವನ್ನ ರೇಟ್ ಇದೆ ಅಂತ ಅನ್ಕೊಳ್ಳಿ. ಸೊ ಅದರಲ್ಲಿ 3 ಲಕ್ಷ ರೂಪಾಯಿ ಬರೀ ಸರ್ಕಾರವೇ ಕಟ್ಟತ್ತೆ. ನೀವೇನ್ ಮಾಡ್ಬೇಕು, ಬರೀ 3 ಲಕ್ಷ ರೂಪಾಯಿ ಮಾತ್ರ ಕಟ್ಟಬಹುದಾಗಿರುತ್ತೆ. ಅದು ಫ್ರೀ ಆಫ್ ಕಾಸ್ಟ್ ಇದೆ. ನೀವು ಮತ್ತೆ ಸರ್ಕಾರಕ್ಕೆ ವಾಪಸ್ ಕಟ್ಟಬೇಕು ಅದು ಇದು ಅಂತ ಏನಿಲ್ಲ. ಸೊ ಎಲ್ಲಾನು ಕೂಡ ಫ್ರೀ ಆಗಿ ನಿಮಗೆ ಹಣ ಸಿಗತ್ತೆ 3 ಲಕ್ಷ ರೂಪಾಯಿ. ಓಕೆನಾ? ಸರ್ಕಾರದ ಹಣ ಒಮ್ಮೆ ಕೊಡ ಅಂದ್ರೆ ನಿಮಗೆ ಈಗ 6 ಲಕ್ಷ ರೂಪಾಯಿ ಏನು ಸಾಲವನ್ನ ಮಾಡ್ತಿರಲ್ಲ, ಅಲ್ಲಿ 6 ಲಕ್ಷ ರೂಪಾಯಿ ಅಲ್ಲಿ 3 ಲಕ್ಷ ರೂಪಾಯಿ ನೀವು ತುಂಬ್ತಾ ಹೋಗ್ಬೇಕು. ಮೊದಲನೇದಾಗಿ 3 ಲಕ್ಷ ರೂಪಾಯಿ ಅವರು ಬ್ಯಾಂಕ್ನವರು ಹೇಳ್ತಾರೆ ಇಂತಿಷ್ಟು ದಿನದ ಒಳಗಾಗಿ ನೀವು ಇದನ್ನ ಮುಟ್ಟಿಸಬೇಕು, ತಿಂಗಳಿಗೆ ಇಷ್ಟು ಹಣವನ್ನ ನೀವು ತುಂಬಬೇಕು. ಅಥವಾ ನಿಮ್ಮ ಹತ್ರ ಎಕ್ಸ್ಟ್ರಾ ಹಣ ಏನಾದರೂ ಜಮಾ ಆಗಿದ್ರೆ ಒಟ್ಟಿಗೆನು ಮಧ್ಯದಲ್ಲಿ ತುಂಬುವಂತಹ ಒಂದು ಅಪರ್ಚುನಿಟಿ ಕೂಡ ಕೊಡ್ತಾರೆ ಬ್ಯಾಂಕ್ನವರು. ಸೊ ಆ ರೀತಿಯಾಗಿನೂ ಕೂಡ ನೀವು ತುಂಬಿ ಮುಟ್ಟಿಸ್ಬೇಕಾಗತ್ತೆ. ಆ ಒಂದು ಹಣವನ್ನ ಇಂತಿಷ್ಟು ದಿನ ಅಂತ ಏನ್ ಕೊಟ್ಟಿರ್ತಾರಲ್ಲ ಸರ್ಕಾರ, ಸೊ ಆ ಒಂದು ತಿಂಗಳ ಒಳಗಾಗಿನೇ ಅಥವಾ ವರ್ಷದ ಒಳಗಾಗಿನೇ ನೀವು ಹಣವನ್ನ 3 ಲಕ್ಷ ರೂಪಾಯಿ ಹಣವನ್ನ ಮುಟ್ಟಿಸಿದೆ ಆದ್ರೆ, ಸೊ ನೆಕ್ಸ್ಟ್ ಬರುವಂತಹ ಒಂದು 3 ಲಕ್ಷ ರೂಪಾಯಿ ಏನು ಉಳಿದಿರತ್ತಲ್ಲ, ಸೊ ಒಂದು 3 ಲಕ್ಷ ರೂಪಾಯಿ ಹಣವನ್ನ ಸರ್ಕಾರ ಆಟೋಮೆಟಿಕ್ ಆಗಿ ಪೇ ಮಾಡತ್ತೆ. ನೀವು ತಲೆನೇ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. 3 ಲಕ್ಷ ರೂಪಾಯಿ ತುಂಬಿಟ್ಟು ಬಿಟ್ಬಿಡ್ಬೋದು. ಮತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಪುರುಷರು ಕೂಡ ಸಲ್ಲಿಸಬಹುದು, ಜೊತೆಗೆ ಮಹಿಳಾ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಸೊ ಉದ್ಯೋಗಗಳಿಗೋಸ್ಕರ ಈ ಒಂದು ಕಾರ್ಗಳನ್ನ ಅಥವಾ ಕ್ಲೋಸರ್ಗಳಾಗಿರಲಿ, ಯಾವುದೇ ರೀತಿಯ ನೀವು ಗೂಡ್ಸ್ ಸಪ್ಲೈ ವಾಹನಗಳಾಗಲಿ, ಟಾಟಾ AC ಗಳನ್ನ, ಇಂತಹ ವಾಹನಗಳನ್ನ ಖರೀದಿ ಮಾಡಬಹುದು ಅಂತ ಅಪರ್ಚುನಿಟಿ ಕೊಡ್ತಾ ಇರುವಂತದ್ದು ಸರ್ಕಾರ. ಸೊ ಉದ್ಯೋಗಗಳನ್ನ ಮಾಡಿ ಸ್ವಂತ ಬರೀ ಗೌರ್ಮೆಂಟ್ ಜಾಬ್ ಅಲ್ಲೇ ಇಲ್ಲಿ ಪೇಮೆಂಟ್ ಹೆಚ್ಚಿರಲ್ಲ, ಸಾಕಷ್ಟು ಈ ಉದ್ಯೋಗಗಳಿದಾವೆ ಕಣ್ರಿ. ಸೊ ಹುಡುಕಾಡಿದ್ರೆ ಎಲ್ಲರಿಗೂ ಕೂಡ ಗೊತ್ತಾಗತ್ತೆ. ನಾಲೆಜ್ ಅನ್ನ ಪಡ್ಕೊಂಡು ಒಂದ್ ಸ್ವಲ್ಪ ಹುಡುಕಾಡಿ ನಿಮ್ಗೆ ಬೇಕಾಗಿರುವಂತಹ ಜಾಬೇ ಬೇಕು ಅಂತ ಕುಳಿತುಕೊಳ್ಬೇಡಿ. ಏನ್ ಬೇಕಾದ್ರೂ ಸಹಿತ ಕೆಲಸ ಮಾಡೋದು ಸಹಿತ ನೀವು ಹಣ ಗಳಿಸಬಹುದಾಗಿರತ್ತೆ. ಸೊ ಈ ಒಂದು ಟ್ಯಾಕ್ಸಿ ಮುಖಾಂತರ ಕೂಡ ನೀವು ದಿನಕ್ಕೆ 1500 ಕೂಡ ಗಳಿಸಬಹುದು. ತಿಂಗಳಿಗೆ ಎಷ್ಟಾಯ್ತು ಕಣ್ರಿ, 45,000 ರೂಪಾಯಿ ಆಗತ್ತೆ. ಸೊ ಪ್ರತಿದಿನನೂ ಕೂಡ 1,500 ರೂಪಾಯಿ ಬಂದ್ರೆ 45,000 ರೂಪಾಯಿ ಆಗತ್ತೆ. ಸೊ ಬೇಕಾದಷ್ಟು ನಿಮ್ಮ ಒಂದು ಸಂಸಾರ ನಿಮಗೆ ಆರಾಮಾಗಿ ನಡೆಯುತ್ತೆ. ಓಕೆನಾ? ಸೊ ಈಗ ಇದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಸಿಗ್ತಾ. ಈಗ ಡಾಕ್ಯುಮೆಂಟ್ಸ್, ವಯಸ್ಸಿನ ಮಿತಿ ಅನ್ನುವಂಥದ್ದನ್ನ ನೋಡೋಣ. ಇಲ್ಲಿ ನೋಡಿ, ಇದಕ್ಕೆ ಈಗಾಗಲೇ ನಾನು ನಿಮಗೆ ಹೇಳಿರುವಂತೆ ಬ್ಯಾಂಕ್ನ ಟೈಮ್ನ ಒಳಗಾಗಿನೇ ಮುಟ್ಟಿಸ್ಬೇಕು. ಆದ ನಂತರ ನಿಮಗೆ ಆ ಒಂದು ಗೌರ್ಮೆಂಟ್ ನಿಂದ ಹಣ ಜಮಾ ಆಗತ್ತೆ. ಸೊ ಈಗ ನೀವು ಅರ್ಜಿ ಸಲ್ಲಿಸಬೇಕು, ಬಿಟ್ಟಿರ್ಬೇಕು, ಅರ್ಜಿ ಸಲ್ಲಿಸಿ ಎಲ್ಲನೂ ಕೂಡ ಬಿಟ್ಟಿರ್ಬೇಕು. ನಂತರ ವಾಹನವನ್ನ ತೆಗೆದುಕೊಂಡಿರ್ಬೇಕು. ನಂತರ ಅಲ್ಲಿ ಡೈರೆಕ್ಟ್ ಆಗಿ ಅಮೌಂಟ್ ಪೇ ಆಗಿ ನಿಮ್ದು ಎಲ್ಲ ಕ್ಲೋಸ್ ಆಗಿ ಬಿಡುತ್ತೆ. ಸೊ ನಿಮ್ಮ ಒಂದು ಟ್ಯಾಕ್ಸಿ ಆಗಿರಲಿ, ವಾಹನ ಯಾವ್ದಿರುತ್ತೆ ನೋಡಿ, ಸೊ ನಿಮ್ಮ ಹತ್ರ ಉಳಿದು ಬಿಡುತ್ತೆ. ಓಕೆನಾ? ಸೊ ಈಗ ಇದಕ್ಕೆ ವಯಸ್ಸಿನ ಮಿತಿ 21ರಿಂದ 45 ಒಳಗಾಗಿ ವಯಸ್ಸಿನ ಮಿತಿ ಇರಬೇಕಾಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ವಾರ್ಷಿಕ ಆದಾಯ ಕೇಳ್ತಾ ಇದ್ರೆ, ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಏನಿರಬೇಕು ನಿಮ್ದು ಅವ್ರು ಹೇರುವಂತಹ ಹಣ ಒಳಗಾಗಿನೇ ಇರಬೇಕಾಗತ್ತೆ. ಕಾಸ್ಟ್ ಇನ್ಕಮ್ ನಲ್ಲಿ ನೋಡ್ಕೊಳ್ಳಿ, ಇನ್ಕಮ್ ಕಾಸ್ಟ್ ನಲ್ಲಿ 1,20,000ಕ್ಕಿಂತ ಒಳಗಡೆ ಇರಬೇಕು. ಯಾರ್ದು ಸಿಟಿಯಲ್ಲಿ ಕೆಲಸ ಮಾಡುವಂತವರು, ಸಿಟಿಯಲ್ಲಿ ಇರುವಂತವರು 1,20,000ಕ್ಕಿಂತ ಒಳಗಡೆ ಇರಬೇಕು. ಅಥವಾ ಈಗ ಹಳ್ಳಿ ಜನರು ಕೂಡ ಇರ್ತಾರೆ, ಸೊ ನಾವು ಗ್ರಾಮದಲ್ಲಿದ್ದೀವಿ, ಹಳ್ಳಿಯಲ್ಲಿದ್ದೀವಿ, ನಾವು ಸಿಟಿಯಲ್ಲಿ ಇಲ್ಲ ಅಂತ ಅನ್ನುವಂಥವ್ರಿಗೂ ಕೂಡ ಇಲ್ಲಿ ಕಡಿಮೆ ಬಜೆಟ್ ಇದೆ. ಅಂದ್ರೆ 98,000ಕ್ಕಿಂತ ವಾರ್ಷಿಕ ಆದಾಯ ಕಡಿಮೆ ಇರಬೇಕಾಗತ್ತೆ. ಓಕೆನಾ? 98,000ಕ್ಕಿಂತ ಕಡಿಮೆ ಇದ್ದವರಿಗೆ ಇಲ್ಲಿ ಏನು ಟೌನ್ ಏನು ವಿಲೇಜ್ ಅಲ್ಲಿ ಇರ್ತಾರಲ್ಲ, ಸೊ ಅವರಿಗೆ ಆ ಒಂದು ಇದಕ್ಕೆ ಎಲಿಜಿಬಲ್ ಇರ್ತೀರಾ ಅಂತ ಹೇಳಿರುವಂತದ್ದು. ನೆಕ್ಸ್ಟ್ ಇಲ್ಲಿ ನೋಡಿ, ಇದ್ರ ಬಗ್ಗೆ ಸಿಕ್ಕರೆ ಡಾಕ್ಯುಮೆಂಟ್ಸ್ ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಒಂದೇದಾಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಗಳು ನೋಡಿ, ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ 2 ಕಾಪಿ. ಇತ್ತೀಚೆಗೆ ತೆಗೆಸಿಕೊಂಡಿರುವಂತಹ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ. 1 ವರ್ಷನೋ 2 ವರ್ಷನೋ ಹಿಂದಿಂದ ತರಬೇಡ್ರಿ. ಈಗ ಸದ್ಯದಲ್ಲಿ ಏನು ಪ್ರೆಸೆಂಟ್ ಇರತ್ತಲ್ಲ, ಸೊ ಅಂತಹ ಫೋಟೋವನ್ನ ತೆಗೆದುಕೊಳ್ಳಿ. ಸೊ ನೆಕ್ಸ್ಟ್ ಕಾಸ್ಟ್ ಮತ್ತೆ ಇನ್ಕಮ್ ಬೇಕಾಗತ್ತೆ. ಜಾತಿ ಪ್ರಮಾಣ ಪತ್ರ, ಇನ್ಕಮ್ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ. ಸೊ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗತ್ತೆ.
ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ ಬಹಳ ಮುಖ್ಯವಾಗಿರುವಂತದ್ದು, ಸೊ ಅದು ಕೂಡ ಬೇಕು. ಮತ್ತೆ ಇಲ್ಲಿ ಇನ್ನೊಂದು ಕೇಳ್ಬೋದು ಅಂದ್ರೆ ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಬೇಕಾಗತ್ತೆ. ಸೊ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಅಥವಾ ನೀವು 2 ವೀಲರ್ ತೆಗೆಸ್ಕೊಂಡು ಹೋದ್ರೆ ನಡೆಯಲ್ಲ, 4 ವೀಲರ್ ವಾಹನದನೇ ಇದು ಬೇಕಾಗತ್ತೆ ಡ್ರೈವಿಂಗ್ ಲೈಸೆನ್ಸ್, ಓಕೆನಾ. ಸೊ DL ಬೇಕಾಗತ್ತೆ. ಇದಾದ್ಮೇಲೆ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿರುತ್ತಲ್ಲ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು. ಬ್ಯಾಂಕ್ ಪಾಸ್ಬುಕ್ ಕೂಡ ಬೇಕು, ಓಕೆನಾ. ಸೊ ಬ್ಯಾಂಕ್ ಅಕೌಂಟ್ ಸೆಕ್ಯೂರ್ ಆಗಿರಬೇಕು. ಬ್ಯಾಂಕ್ ಅಕೌಂಟ್ಗೆ ಈ KYC ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು, ಕಡ್ಡಾಯವಾಗಿ ಆಗಿರಬೇಕು. ಸೊ ನೆಕ್ಸ್ಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ಮೊಬೈಲ್ ನಂಬರ್ ಏನು ಆಗಿರಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ಗೂ ಕೂಡ ಲಿಂಕ್ ಆಗಿರಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ಗೂ ಕೂಡ ಅದೇ ನಂಬರು ಲಿಂಕ್ ಆಗಿರಬೇಕು. ಸೊ ಇದಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅವರು ಕೇಳ್ತಾ ಇರುವಂತದ್ದು. ಸೊ ಇದ್ರ ಎಲ್ಲನೂ ಕೂಡ ಕ್ಲಿಯರ್ ಆಗಿದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು, ಅಥವಾ ಕ್ಲಿಯರ್ ಮಾಡ್ಕೊಂಡು ನಂತರ ಅರ್ಜಿ ಸಲ್ಲಿಸಿ. ಮತ್ತೆ ಇದಕ್ಕೆ ಇಂತಿಷ್ಟು ಡೇಟ್ ಅಂತ ಇದೆ, ಲಾಸ್ಟ್ ಡೇಟ್ ಒಳಗಾಗಿ ಅರ್ಜಿ ಸಲ್ಲಿಸಬೇಕಂತ ಇದೆ. ಆ ಡೇಟ್ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಅರ್ಜಿ ಸಲ್ಲಿಸಿಕೆ ಸ್ಥಳ ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಅನ್ನುವಂಥದ್ದು ನಿಮಗೆ ಬೇಕಾಗಿರುತ್ತೆ. ಬೆಂಗಳೂರು ಗ್ರಾಮವನ್ನು, CSC ಸೆಂಟರ್ಗಳು, ಕರ್ನಾಟಕವನ್ನು, ಬಾಪೂಜಿ ಸೇವಾ ಕೇಂದ್ರ, ಸೊ ಈ ರೀತಿಯಾದಂತಹ ಸರ್ಕಾರಿಯ ಕೇಂದ್ರಗಳೇನಿರ್ತಾವಲ್ಲ, ಸೊ ಒಂದು ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದಾಗಿರುತ್ತೆ. ಸೊ ಹಾಗಾದ್ರೆ ಇದಕ್ಕೆ ಕೊನೆಯ ದಿನಾಂಕ ಏನಪ್ಪಾ ಅಂತ ನೀವು ಕೇಳ್ಬೋದು. ಸೊ ಇದೇ ಆಗಸ್ಟ್ 31 ಒಳಗಾಗಿನೇ, ಇದೇ ಒಂದು ತಿಂಗಳ ಒಳಗಾಗಿನೇ ಒಂದು ಗಡುವು ಕೊಟ್ಟಿರ್ತಾರೆ. ಸೊ ಆದಷ್ಟು ಬೇಗ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ, ಓಕೆನಾ. ಸೊ ಇನ್ನು ಕೂಡ 10ನೇ ತಾರೀಕು ಕೂಡ ಬಂದಿಲ್ಲ. ಸೊ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಈ ಒಂದು ಯೋಜನೆಯನ್ನ ಪಡೆಯಿರಿ ವೀಕ್ಷಕರೇ. ಸೊ ಬಹಳಷ್ಟು ಜನ ನಿರುದ್ಯೋಗವನ್ನ ಹೊಂದಿದ್ದಾರೆ. ಸೊ ಉದ್ಯೋಗವನ್ನ ಹೊಂದಲಿಕ್ಕೆ ಇದು ಒಂದು ಕಾಲಾವಕಾಶವನ್ನ ಕೊಟ್ಟಿರುವಂತದ್ದು ಸರ್ಕಾರ. ಸೊ ಈ ಒಂದು ಅವಕಾಶವನ್ನ ಬಳಸ್ಕೊಳ್ಳಿ. 3 ಲಕ್ಷ ರೂಪಾಯಿ ಫ್ರೀ ಆಗಿ ಸಿಗ್ತಾ ಇದೆ ಅಂದ್ರೆ ಏನಪ್ಪಾ, ಈಸಿಯಾಗಿ ಸಿಗ್ತಾ ಇರತ್ತಲ್ಲ. ಸೊ ನೀವು ಮುಂದೆ ಬೇರೆ ಉದ್ಯೋಗ ಮಾಡೋರು ಇದ್ರೂ ಕೂಡ ಈ ಒಂದು ಟ್ಯಾಕ್ಸಿಗಳನ್ನ ಅಥವಾ ನನ್ನ ಸಜೆಷನ್, ಕಾರು ಅದು ಇದು ತಗೋತೀರಾ. ಸೊ ತಗೊಂಡ ತಕ್ಷಣ ನಿಮ್ಮ ಸ್ವಂತ ಬಳಕೆಗಾಗಿ ಲೋನ್ ಮುಟ್ಟೋಗೋಸ್ಕರ ಲೋನ್ನ ಮುಟ್ಟಿಸ್ತೀರಾ, ಸರ್ಕಾರದಿಂದನೂ ಕೂಡ ಮುಟ್ಟಿಸುತ್ತೆ. ಆಮೇಲೆ ನೀವು ಯಾವುದಕ್ಕೂ ಬೇಕಾದರೂ ಯೂಸ್ ಮಾಡ್ಕೊಳ್ಳಿ, ಓಕೆನಾ. ಸೊ ಅದು ನಿಮಗೆ ಅರ್ಧಕ್ಕರ್ಧ ಫ್ರೀ ಆಗಿನೇ ಮುಟ್ಬಿಡುತ್ತೆ. ಆಮೇಲೆ ನಿಮ್ಮ ಕಾರು ಕೂಡ ನಿಮಗೆ ನಿಮ್ಮ ಮನೆ ಹತ್ರನೇ ಇದ್ದು ಬಿಡುತ್ತೆ. ಸೊ ನೆಕ್ಸ್ಟ್ ನೀವು ಬೇರೆ ಉದ್ಯೋಗ ಕೂಡ ಮಾಡ್ಬೋದು. ಸೊ ಇದೊಂದು ಸಜೆಷನ್ ಆಗಿರುತ್ತೆ ನನ್ನ ಕಡೆಯಿಂದ. ಸೊ ನಿಮಗೂ ಕೂಡ ಕ್ಲೂ ಹೊಂದಿರ್ಬೋದು ತಲೆಯಲ್ಲಿ. ಸೊ ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ ಮಾಡಿ. ಇದರ ಹೆಸರು ನೀವು ಒಂದು ಅರ್ಜಿ ಸಲ್ಲಿಸುವಾಗ ಇದನ್ನ ನಾನು ಹೇಳಿದ್ದೀನಲ್ಲ, ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಹೋಗಿ ಹೇಳ್ಬಿಟ್ರೆ ಸೊ ನಿಮಗೆ ಕಂಪ್ಲೀಟ್ ಆಗಿ ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸ್ಕೊಡ್ತಾರೆ, ಅಲ್ಲಿ ಕೂಡ ತಿಳ್ಕೊಬಹುದು. ಸೊ ನೀವು ಡೈರೆಕ್ಟ್ ಆಗಿ ನಿಮಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಡೈರೆಕ್ಟ್ ಆಗಿ ಅಲ್ಲಿ ಒತ್ತಿದ್ರೆ ಗೂಗಲ್ ಅಲ್ಲಿ ಒಂದು ಕ್ರೋಮ್ ನಲ್ಲಿ ಸೊ ಒಂದು ಏನು ಸ್ಕೀಮ್ ಇದೆಯಲ್ಲ, ಸೊ ಒಂದು ಪೋರ್ಟಲ್ಗೆ ಹೋಗ್ಬಿಡ್ತಾರೆ. ಅಲ್ಲಿ ಎಲ್ಲನೂ ಕೂಡ ಒಂದ್ಸರಿ ಓದ್ಕೊಂಡು ಗುರ್ತು ಮಾಡ್ಕೋಬಹುದು. ಸೊ ಆದಷ್ಟು ನಾನು ಈಸಿ ಮೆಥಡ್ ಮುಖಾಂತರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅಲ್ಲಿ ಓದ್ತಾ ಹೋದ್ರೆ ನಿಮಗೆ ಗೊಂದಲ ಉಂಟಾಗ್ಬೋದು. ಸೊ ಬಹಳಷ್ಟು ಅದು ಇದು ಅಂತ ಇರತ್ತೆ, ಅಲ್ಲಿ ಓದ್ತಾ ಹೋದ್ರೆ ನಿಮಗೆ ತಲೆ ನೂಸುತ್ತೆ. ಅದಕ್ಕೆ ನಾನು ಹೇಳಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್, ಬೇಟೆ ಫ್ರೆಂಡ್ಸ್.